ರಾಮ್, ಇತ್ತೀಚೆಗೆ ಎಲ್ರಿಗೂ ಫ್ರೀ ಸರ್ಜರಿ ಮಾಡ್ತಿದ್ಯಾ? ಸ್ನೇಹ, ನಾನು ಈ ಪ್ರೊಫೆಷನ್ಗೆ ಬಂದಿದ್ದೆ ಜನಗಳು ಸೇವೆ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಲ್ಲ. ನಿನ್ನಷ್ಟು ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ರಾಮ್. ರಾಮ್, ಯಾಕೋ ಫೋನ್ ಎತ್ತುತ್ತಿಲ್ಲ? ಎಷ್ಟೊತ್ತಿ ಫೋನ್ ಮಾಡಿದೀನಿ ಗೊತ್ತಾ ನಿಂಗೆ? ಹೂ ಮುಡ್ಸೋ ಶಾಸ್ತ್ರ ಆದಾಗಿಂದ ಹೊಳೆ ಮುಳ್ಳಿನ ಮೇಲೆ ಕೂತಾಗ್ತಿದೆ. ಇಲ್ಲ ಪ್ರೇಮ, ಅದು ಅದು ಪೇಷಂಟ್ ಜಾಸ್ತಿ ಇದ್ರು, ಅದಕ್ಕೆ. ಬಿಡು, ಹೇಗಾದ್ರೂ ಮಾಡಿ ಮದ್ವೆ ನಿಲ್ಸೋ ಉಪಾಯ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಏನಾದ್ರೂ ಯೋಚನೆ ಮಾಡಿದ್ಯಾ? ಮನೆಯವ್ರ ಹತ್ರ ಏನಾದ್ರು ಮಾತಾಡಿದ್ಯಾ? ಹಾ ಪ್ರೇಮ, ಮಾತಾಡ್ತೀನಿ. ಅದು ಇಂಥ ವಿಷಯಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಲ್ಲ, ಅದಕ್ಕೆ ನನ್ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್. ನಿಂತ್ಕೋ ರಾಮ್. ಯಾಕೆ ಒಂಥರ ಇದೆಯಾ? ನಿಜವಾಗ್ಲೂ ಪರಿಹಾರ ಹುಡುಕಿದ್ಯಾ ತಾನೆ? ಪ್ರೇಮ, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ತಾನೆ? ನಾನು ಹಿಂಗೆ ಏನೇ ಹೇಳಿದ್ರು ಅದು ಹಿಂಗೆ ಒಳ್ಳೇದಕ್ಕೆ ಇದೆ ಅಲ್ವಾ? ಇದೆ. ಆದ್ರೆ ಈ ಮಾತು ಯಾಕೆ ಇವಾಗ ಕೇಳ್ತಿದ್ಯಾ? ನಾನ್ ಕೇಳಿದ್ದೇನು, ನೀನ್ ಹೇಳ್ತಿರೋದೇನು? ದಾರಿ ಹುಡುಕುತ್ಯಾ ಅಂತ ಕೇಳ್ದೆ. ಇದೆ ಪ್ರೇಮ, ಒಳ್ಳೆ ದಾರಿನೇ ಇದೆ. ಆ ದಾರಿ ಹಿಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಅದಕ್ಕೆ ನೀನ್ ಮನ್ಸು ಮಾಡ್ಬೇಕು. ಆ ದಾರಿಯಿಂದ ನನ್ ಪ್ರೀತಿನೂ ಉಳಿಯುತ್ತಾ? ಪ್ರೇಮ, ಪ್ಲೀಸ್ ನನ್ನ ಮಾತು ಕೇಳು. ನೀನ್ ಆಗದೆ ಇರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯ. ನಾನು ಅವತ್ತೇ ನಿನಗೆ ಹೇಳಿದ್ದೀನಿ, ನಾನು ಒಬ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಆಗ್ತೀನಿ ಅಂತ. ಪ್ರೇಮ, ನಾನು ಹಿಂಗೆ ಒಬ್ಬ ಫ್ರೆಂಡ್ ಆಗಿರೋದಕ್ಕೆ ಮಾತ್ರ ಸಾಧ್ಯ. ಪ್ಲೀಸ್ ಕಣೆ, ಈ ಫೀಲಿಂಗ್ಸ್ ಎಲ್ಲ ಬಿಟ್ಟಾಕು. ಫಿಕ್ಸ್ ಆಗಿರೋ ಹಾಗೆ ಮಹಾದೇವನ್ ಜೊತೆ ಮದ್ವೆ ಆಗು. ಅವ್ನು ನಿಜವಾಗ್ಲೂ ನಿನ್ನ ಚೆನ್ನಾಗಿ ನೋಡ್ಕೊಂತಾನೆ. ಇದೇನಾ ನೀನ್ ಹುಡುಕಿರೋ ದಾರಿ? ನೆನ್ನೆ ನಿನ್ನನ್ನ ತಡೆದಿತ್ತು ಇದಕ್ಕೇನಾ? ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ ನನ್ನ ಮಾತಲ್ಲಿ ಕಟ್ಟಾಕಿದ್ದು? ನನಗ್ ಬೇರೆ ದಾರಿ ಏನಿತ್ತು ಪ್ರೇಮ? ನಮ್ ದೊಡ್ಡಮ್ಮ ಹುಷಾರಿಲ್ಲ. ನಿನಗ್ ಗೊತ್ತಿಲ್ಲ ಈ ಮದ್ವೆ ಬಗ್ಗೆ ಅವ್ರು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ಅಂತ. ನಿನ್ ಜೊತೆ ಮಹಾದೇವನ್ ಮದ್ವೆ ಫಿಕ್ಸ್ ಆದ್ಮೇಲೆ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಈ ಹಿಂದೆ ಅಣ್ಣನ್ ಮದ್ವೆ ಮುಗ್ತಿದ್ದಾಗ ಆಗಿದ್ ನೋವು, ಅವಮಾನ ಎಲ್ಲನೂ ಮರ್ತಿದ್ದಾರೆ. ಪ್ರೇಮ ಮನೆಗ್ ಬಂದ್ಮೇಲೆ ಅವಳನ್ನ ಆಗ್ ನೋಡ್ಕೊಳ್ತೀನಿ, ಈಗ ನೋಡ್ಕೊಳ್ತೀನಿ, ಮನೆ ಯಜಮಾನಿ ಮಾಡ್ತೀನಿ ಅಂತ ನಿಮ್ಮೇಲೆ ಬೆಡ್ದಷ್ಟು ಆಸೆ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲಾನು ಒಂದೇ ಕ್ಷಣಕ್ಕೆ ಹಾಳು ಮಾಡ್ಬೇಕಿತ್ತ ಪ್ರೇಮ ನಾನು? ಪ್ಲೀಸ್ ಪ್ರೇಮ, ಹಠ ಮಾಡ್ಬೇಡ. ನೀನ್ ಹಠ ಮಾಡೋದ್ರಿಂದ 2 ಫ್ಯಾಮಿಲಿ ಸಂತೋಷನೂ ಹಾಳಾಗುತ್ತೆ. ಮಾಡ್ತೀನಿ, ನಾನು ಹಠ ಮಾಡ್ತೀನಿ. ನಾನು ಹಠ ಮಾಡದೆ ಹೋದ್ರೆ ಚಿಕ್ಕಂದಿಂದ ಜೀವದ ಬೊಂಬೆ ತರ ಕಾಪಾಡ್ಕೊಂಬಂದಿರೋ ನನ್ನ ಪ್ರೀತಿ ಸೋತೋಗುತ್ತೆ. ನೀನ್ ಚಿಕ್ಕದ್ನಲ್ಲಿ ನನಗ್ ತಾಳಿ ಕಟ್ಟಕ್ ಬಂದಾಗ್ಲೆ ನೀನ್ ನನ್ ಗಂಡ ಅಂತ ನಿರ್ಧಾರ ಮಾಡಾಯ್ತು. ಅವತ್ತಿಂದ ನೀನೇ ನನ್ ಗಂಡ ಅಂತ ಬದುಕ್ತಿದ್ದೀನಿ. ಅಲ್ಲಿಂದ ಎಲ್ಲಿವರೆಗೂ ನಿನ್ನೆ ಮದುವೆ ಆಗ್ಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ಆ ಕನ್ಸನ್ನ
ಬಿಟ್ಕೊಡೋದಕ್ ನಾನು ತಯಾರಿಲ್ಲ. ಅದ್ ನನ್ನಿಂದ ಸಾಧ್ಯನೂ ಇಲ್ಲ. ಹೋ ಗಾಡ್, ಚಿಕ್ಕ ವಯಸ್ಸಲ್ಲಿ ಆಗಿರೋದ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ಯಾ? ಅದೊಂದು ಆಟ ಪ್ರೇಮ. ನೀವೆಲ್ಲರೂ ಜಾಣ್ರು, ಚೆನ್ನಾಗಿ ಓದಿ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಪಂಚ ನೋಡಿದೀರಾ. ಆದ್ರೆ ನಾನು ಹಾಗಲ್ಲ. ಈ ಪುಟ್ಟ ಹಳ್ಳಿನೇ ನನ್ನ ಜಗತ್ತು. ನಾನ್ ಕಟ್ಕೊಂಡಿರೋ ಕನ್ಸೆ ನನ್ನ ಪ್ರಪಂಚ. ಈ ಊರಿನಾಚೆ ಏನಿದೆಯೋ ನಂಗೆ ಗೊತ್ತಿಲ್ಲ. ನನ್ ಜಗತ್ತನ್ನು ಜಾಸ್ತಿ ನೋಡಿಲ್ಲ. ಮತ್ತೆ ಮತ್ತೆ ಕನ್ಸು ಅಂತ ಕಂಡಿರೋದೆ ನಿನ್ ಬಗ್ಗೆ ಮಾತ್ರ. ನಿನ್ನ ಮದ್ವೆ ಆಗ್ಬೇಕು ಅನ್ನೋ ಕನ್ಸು ಮಾತ್ರ. ಅದನ್ನ ನೆಚ್ಕೊಂಡು ಕನ್ವರಿಸ್ತಾ ಕನಸು ಕಾಣ್ತಾ ಎಷ್ಟು ವರ್ಷ ಬದುಕಿದ್ದೀನಿ. ಅದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಿನ್ನ ಮದುವೆ ಆಗೋದ್ಬಿಟ್ರೆ ಈ ಜೀವಕ್ಕೆ ಬೇರೆ ಕನ್ಸೇ ಇಲ್ಲ, ಕನ್ಸೇ ಇಲ್ಲ. ನೀನೇ ನನ್ ಕನ್ಸು ರಾಮ್, ನೀನೇ ನನ್ನ ಉಸಿರು. ಸ್ವಲ್ಪ ಟೈಮ್ ಕೊಡು, ನಾನೇನಾದ್ರೂ ಮಾಡ್ತೀನಿ. ನಿನಗೆ ಅನ್ಯಾಯ ಆಗ್ದಿರಂಗೆ ನಾನ್ ನೋಡ್ಕೊಳ್ತೀನಿ. ನನ್ನ ಮಾತಲ್ಲಿ ಕಟ್ಟಾಕಿ ಮೋಸ ಮಾಡ್ದೆ ನೀನು. ಪ್ಲೀಸ್ ಪ್ರೇಮ, ನಾನು ಎಲ್ಲಾನು ಯೋಚನೆ ಮಾಡಿದ್ದು. ನನ್ನ ಮೇಲಿರೋ ಪ್ರೀತಿನ ಮರೆತ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ನನ್ನ ಪ್ರೀತಿನ ಮರೆಯೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ದಾರಿ ಹುಡುಕ್ತಿದ್ರೆ ಏನಾಯ್ತು? ನನ್ನ ಪ್ರೀತಿನ ಹುಡುಕೊಳ್ಳೋದಕ್ಕೆ ನಾನೇ ದಾರಿ ಹುಡ್ಕೋತೀನಿ. ನಾನೇ ನನ್ನ ಪ್ರೀತಿನ ಕಾಪಾಡ್ ಮತ್ತೆ ನಿನ್ನೆ ಮದ್ವೆ ಆಗ್ತೀನಿ. ಇದು ಮಾತ್ರ ಶತಸಿದ್ಧ. ನನ್ನ ಮಾತಲ್ಲಿ ಕಟ್ಟಾಕಿ ಮೋಸ ಮಾಡ್ದೆ ನೀನು. ನೀನ್ ದಾರಿ ಹುಡುಕ್ತಿದ್ರೆ ಏನಾಯ್ತು? ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನೇ ದಾರಿ ಹುಡ್ಕೋತೀನಿ. ನಾನೇ ನನ್ನ ಪ್ರೀತಿನ ಕಾಪಾಡ್ಕೋತೀನಿ. ಹಲೋ ಸ್ನೇಹ, ಕೂತ್ಕೋ. ನಮ್ಮ ಸಾಹೇಬ್ರೇನೋ ಡೀಪ್ ಥಿಂಕಿಂಗ್ ಅಲ್ಲಿ ಇದಾರಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ರಾಮ್? ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಮ್ಮ ಮದ್ವೆ ಬಗ್ಗೆನಾ? ಅಣ್ಣನ ಮದ್ವೆ ಬಗ್ಗೆ. ನೀನ್ ನಿಮ್ಮ ಅಣ್ಣನ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಾನು ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ ನನಗೆ ತಾಳಿ ಕಟ್ಟೋ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ರಾಮ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಎಸ್ ಕಮ್ ಇನ್. ಸಂಜೀವ್ ಅವ್ರದ್ದು ಲ್ಯಾಬ್ ರಿಪೋರ್ಟ್ ಬಂದಿದೆ ಸರ್. ಕೊಡಿ. ಸಂಜೀವ್ ಮತ್ತೆ ಅವ್ರ ತಾಯಿನ ಒಳಗಡೆ ಕರೀಲ್ಲ ಡಾಕ್ಟರ್? ಶೋರ್, ಕರೀರಿ. ಬನ್ನಿ, ಕೂತ್ಕೊಳ್ಳಿ. ಹಾಯ್. ಚೆಕ್ ಮಾಡೋಣ. ನಿಧಾನ ಉಸಿರು ತಗೋ. ಉಸಿರು ಬಿಡು. ಸಂಜೀವ್ಗೆ ಖಂಡಿತ ಆಪರೇಷನ್ ಮಾಡಬೇಕಾಗುತ್ತೆ. ಆದ್ರೆ ಆಪರೇಷನ್ಗೆ 3 ಲಕ್ಷ ಖರ್ಚಾಗುತ್ತಲ್ವಾ ಸರ್? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಇವರಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಮೇಲೆ ಹೊಟ್ಟೆಗೂ ಬಟ್ಟೆಗೂ ಕಷ್ಟ ಆಗೋಯ್ತು. ಅಂಥದ್ರಲ್ಲಿ
ದುಡ್ಡನ್ನ ಹೇಗೆ ಸರ್ ಹೊಂದೋದು ನನಗೇನು ತೋರ್ತಾ ಇಲ್ಲ. ಇವನಿಗೂ ಒಂದು ದೊಡ್ಡ ವಿಷ ಕೊಟ್ಟು ನಾನು ಕುಡಿಬೇಕು ಅಷ್ಟೇ ನನಗೆ ಉಳ್ದಿರೋ ದಾರಿ. ಚಿಚೆ ಹಾಗೆಲ್ಲ ಮಾತಾಡ್ಬಿಡಿ. ನಿಮ್ಮ ಮಗಂಗೆ ಖಂಡಿತ ಆಪರೇಷನ್ ಆಗುತ್ತೆ. ಆಪರೇಷನ್ ಖರ್ಚಿನ ಚಿಂತೆ ನನಗೆ ಬಿಡಿ, ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀನಿ. ಛೇ, ಇವನನ್ನ ಹಾಸ್ಪಿಟಲ್ ಅನ್ಕೊಂಡಿದ್ದಾನೋ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ದಾನೋ ಒಂದು ಅರ್ಥ ಆಗ್ತಲ್ಲ. ನಿಮಗೆ ಪುಣ್ಯ ಬರಲಿ ಡಾಕ್ಟರ್. ಸಿಸ್ಟರ್, ಸಂಜೀವ್ ಆಪರೇಷನ್ಗೆ ಏನೆಲ್ಲ ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಶುರು ಮಾಡ್ಕೊಳ್ಳಿ. ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀನಿ. ಓಕೆ, ಇವ್ರಿಬ್ರನ್ನ ಕರ್ಕೊಂಡೋಗಿ. ಬಾಯ್. ಏನ್ ರಾಮ್, ಇತ್ತೀಚೆಗೆ ಎಲ್ರಿಗೂ ಫ್ರೀ ಸರ್ಜರಿ ಮಾಡ್ತಿದ್ಯಾ? ಸ್ನೇಹ, ನಾನು ಈ ಪ್ರೊಫೆಷನ್ಗೆ ಬಂದಿದ್ದೆ ಜನಗಳ ಸೇವೆ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಲ್ಲ. ನಿನ್ನಷ್ಟು ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ರಾಮ್. ಅದಕ್ಕೆ ನಿಮ್ಮ ಮೇಲಿನ ಪ್ರೀತಿ ದಿನಕ್ಕೆ ಜಾಸ್ತಿ ಆಗ್ತದೆ. ನಿನ್ ಜೊತೆ ಜೀವನ ಪೂರ್ತಿ ಟ್ರಾವೆಲ್ ಮಾಡ್ಬೇಕನ್ನೋ ಆಸೆ ಹೆಚ್ಚಾಗ್ತದೆ. ಸರಿ ರೌಂಡ್ಸ್ ಹೋಗೋಣವಾ? ಪೇಷಂಟ್ಸ್ ಕಾಯ್ತಾ ಇರ್ತಾರೆ. ಬರೀ ಪೇಷಂಟ್ಸ್ನ ನೋಡ್ತೀಯಾ? ನನ್ನ ಮನ್ಸಲ್ಲಿ ಏನಿದೆ ನೋಡಲ್ವಾ? ನೋಡ್ದೆ. ನಿನ್ನ ಮನ್ಸಲ್ಲಿ ನಾನೇ ಇದ್ದೀನಲ್ಲ. ಐ ಲವ್ ಯು ರಾಮ್. ಹಲೋ, ರೌಂಡ್ಸ್ ಹೋಗೋಣವಾ? ನಿನ್ನ ಮೇಲೆ ಯಾವಾಗ ಪ್ರೀತಿ ಆಯಿತು ಅನ್ನೋದೇ ನಂಗೆ ನೆನಪಿಲ್ಲ ರಾಮ್. ನೆನಪು ಅಂತ ಶುರು ಆಗೋದೆ ನಿನ್ನಿಂದ. ನಿನ್ನ ಮೇಲಿರೋ ಪ್ರೀತಿಯಿಂದ ನನ್ನ ಕಣ್ಣಲ್ಲಿ ತುಂಬಿರೋ ಜಗತ್ತಿನ ತುಂಬ ನೀನೇ ಇದೆಯಾ. ನನ್ನ ಉಸಿರಲ್ಲಿ ಬೆರ್ತೋಗಿದ್ಯಾ ರಾಮ್. ನೀನಿಲ್ಲದೆ ಇರೋ ಬದುಕನ್ನ ಊಹಿಸ್ಕೊಳ್ಳೋದಕ್ಕೂ ನನ್ನ ಕೈಲಾಗಲ್ಲ. ಹಲೋ ಅಕ್ಕ. ಹೇಳು ಕಾವ್ಯ. ಅಕ್ಕ, ನಾನು ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕೆ? ನಾನು ನಿನ್ನೆಯಿಂದ ನಿನಗೆ ಕಾಲ್ ಮಾಡ್ತಿದ್ದೀನಿ, ಆದರೆ ನೀನೇನೋ ಕಾಲೇ ಪಿಕ್ ಮಾಡ್ತಿಲ್ಲ. ನನಗಪ್ಪ ಎಲ್ಲ ವಿಷಯನೂ ಹೇಳಿದ್ರು ಕಣೆ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಂಗೆ ಯಾಕೋ ಅಪ್ಪ ಹೇಳ್ತಿರೋದು ಒಪ್ಪಿಗೆ ಆಗ್ತಿಲ್ಲ ಕಣೆ. ನಂಗೇನೋ ಆ ಮಹಾದೇವ ನಿನಗೆ ಸರಿಯಾಗಿರೋ ಜೋಡಿ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಗೊತ್ತು ನೀನು ಅಪ್ಪನ ಮಾತು ಮೀರಲ್ಲ ಅಂತ, ಆದ್ರೆ ಇದು ನಿನ್ನ ಲೈಫ್ ಪ್ರಶ್ನೆ ಅಕ್ಕ. ನೀನೇ ಡಿಸೈಡ್ ಮಾಡ್ಬೇಕು. ನಿಜ ಹೇಳು, ನಿನ್ಗೆ ಮಹಾದೇವನ್ ಮದ್ವೆ ಆಗಕ್ಕೆ ಇಷ್ಟ ಇದೆಯಾ?